ನಮಸ್ಕಾರ ಸ್ನೇಹಿತರೆ. ರಾಜ್ಕುಮಾರ್ ಸಿನಿಮಾಗಳಲ್ಲಿ ಒಳ್ಳೆ ಸಂದೇಶಗಳೇ ಇರ್ತಾ ಇದ್ವು. ಹೆಚ್ಚಾಗಿ ಕೌಟುಂಬಿಕ ಚಿತ್ರಗಳೇ ಮಾಡ್ತಾ ಇದ್ರು. ಸಮಾಜಮುಖಿ ಚಿತ್ರಗಳನ್ನೇ ಮಾಡ್ತಾ ಬಂದಿದ್ರು. ಡಾಕ್ಟರ್ ರಾಜ್ಕುಮಾರ್ ನಟಿಸಿದ ಸಿನಿಮಾಗಳ ಸಂಖ್ಯೆ 200ಕ್ಕೂ ಹೆಚ್ಚು. ತೆರೆಯ ಹಿಂದೆಯೂ ಅವರು ನಾಯಕರೇ. ಕನ್ನಡಕ್ಕಾಗಿ ಸದಾ ಮಿಡಿಯುತ್ತಿದ್ದ ರಾಜಣ್ಣ ಬೇರೆ ಭಾಷೆಯ ಚಿತ್ರರಂಗದ ಗಣ್ಯರೊಂದಿಗೆ ಸ್ನೇಹ ಸಂಬಂಧ ಹೊಂದಿದ್ರು. ಅದೇ ರೀತಿ ರಾಜ್ಕುಮಾರ್ ಅವರ ಬಗ್ಗೆ ಹಲವು ವಿಚಾರಗಳು ಸಖತ್ ಸುದ್ದಿಯಲ್ಲಿ ಇರುತ್ತೆ. ರಾಜ್ ಅವರಿಗೆ ಆಹಾರ ಮೇಲೆ ತುಂಬಾ ಪ್ರೀತಿ ಇತ್ತು. ಈ ಬಗ್ಗೆ ಹಲವು ಸಂದರ್ಶನಗಳಲ್ಲಿ ಕೇಳಿದ್ದೇವೆ, ನೋಡಿದ್ದೇವೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೇರವಾಗಿ ನೋಡದೇ ಇರುವ ಅದೆಷ್ಟೋ ಅಭಿಮಾನಿಗಳಿದ್ದಾರೆ. ಅದೇ ರೀತಿ ಅಣ್ಣವರ ಮದುವೆಯನ್ನ ಕಣ್ತುಂಬಿಕೊಳ್ಳದ ಅಭಿಮಾನಿಗಳು ಕೂಡ ಇದ್ದಾರೆ. ಅಣ್ಣವರ ಮದುವೆ ಪ್ರಯುಕ್ತ ಪ್ರಕಟವಾಗಿದ್ದ ಲಗ್ನ ಪತ್ರಿಕೆಯನ್ನ ನೋಡುವ ಅವಕಾಶ ಈಗ ಇದೆ. ಅಣ್ಣವರ ಲಗ್ನ ಪತ್ರಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. 25/6/1953ರಲ್ಲಿ 10:30 ಗಂಟೆಯಿಂದ 11:15 ಗಂಟೆಯ ಶುಭ ಲಗ್ನದಲ್ಲಿ ಅಪ್ಪಾಜಿ ಗೌಡರ ಪುತ್ರಿ ಪಾರ್ವತಿ ಎಂಬ ವಧುವಿಗೆ ನಾಗೇಗೌಡರ ಅಣ್ಣಂದಿರು ಲೇಟ್ ನಾಟಕದ ಅಭಿನಯ ಶಿರೋಮಣಿ ಪುಟ್ಟಸ್ವಾಮಿ ಗೌಡರ ಪುತ್ರ ಮುತ್ತುರಾಜ್ ಎಂಬ ವರನಿಗೂ ನಂಜನಗೂಡು ತಾಣಪ್ಪರವರ ಚಿತ್ರದಲ್ಲಿ ವಿವಾಹ ಎಂದು ಪತ್ರದಲ್ಲಿ ಇದೆ. ಈ ಪತ್ರಿಕೆ ಈಗ ವೈರಲ್ ಆಗ್ತಿದೆ. ಇನ್ನು ಈ ಪತ್ರಿಕೆಯಲ್ಲಿ ರಾಜ್ಕುಮಾರ್ ಅವರ ಹೆಸರು ಮುತ್ತುರಾಜ್ ಎಂದು ಇರುವುದು ಗಮನಿಸಿರಬಹುದು. ಸಿನಿಮಾ ವಿಚಾರಕ್ಕೆ ಬಂದರೆ ಬೇಡರ ಕಣ್ಣಪ್ಪ ಚಿತ್ರದಿಂದ ನಾಯಕ ನಟನಾಗಿ ಅಭಿನಯಿಸಲು ಪ್ರಾರಂಭಿಸಿದ ರಾಜ್ಕುಮಾರ್ ಭಕ್ತ ವಿಜಯ, ಹರಿಭಕ್ತ, ಓಯಿಲೇಶ್ವರ, ಭೂ ಕೈಲಾಸ, ಭಕ್ತ ಕನಕದಾಸ, ನವಕೋಟಿ ನಾರಾಯಣ ಮುಂತಾದ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. 1971ರಲ್ಲಿ ಬಿಡುಗಡೆಯಾದ ಕಸ್ತೂರಿ ನಿವಾಸ ಮತ್ತು ಸಾಕ್ಷಾತ್ಕಾರ ಚಿತ್ರಗಳು ರಾಜ್ ಅವರ ಚಿತ್ರ ಬದುಕಿನಲ್ಲಿ ಮರೆಯಲಾಗದ ಚಿತ್ರಗಳು ಎನ್ನಬಹುದು. ಈ ಚಿತ್ರಗಳಲ್ಲಿನ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು ಹಾಗೂ ಒಲವೇ ಜೀವನ ಸಾಕ್ಷಾತ್ಕಾರ ಹಾಡುಗಳು ಈಗಲೂ ಜನರ ಮನಸ್ಸಿನಲ್ಲಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅಂದಿನ ಬಹುತೇಕ ಎಲ್ಲ ಜನಪ್ರಿಯ ನಾಯಕಿಯರೊಂದಿಗೆ ನಟಿಸಿದ್ದಾರೆ. ರಾಜ್ಕುಮಾರ್ ಸಿನಿಮಾಗಳಲ್ಲಿ ಒಳ್ಳೆ ಸಂದೇಶಗಳೇ ಇರ್ತಾ ಇದ್ವು. ಹೆಚ್ಚಾಗಿ ಕೌಟುಂಬಿಕ ಚಿತ್ರಗಳೇ ಮಾಡ್ತಾ ಇದ್ರು. ಸಮಾಜಮುಖಿ ಚಿತ್ರಗಳನ್ನೇ ಮಾಡ್ತಾ ಬಂದಿದ್ದರು. ಸಿನಿಮಾ ಜೀವನದಲ್ಲಿ ರಾಜ್ ಈ ಎಲ್ಲಾ ಕಾರಣಕ್ಕೆ ಆದರ್ಶ ವ್ಯಕ್ತಿ ಕೂಡ ಆಗಿದ್ದರು. ಕೆಲವರಿಗೆ ರಾಜ್ ದೈವಿ ಸ್ವರೂಪವೂ ಆಗಿದ್ದಾರೆ. ರಾಜ್ಕುಮಾರ್ ರೀತಿನೇ ಅಪ್ಪು ಇದ್ರು. ತಮ್ಮ ಚಿತ್ರಗಳಲ್ಲಿ ಎಂದೂ ಸಿಗರೇಟ್ ಸೇದಿರೋದು, ಎಣ್ಣೆ ಹೊಡೆಯೋದು ಸೀನ್ಗಳಲ್ಲಿ ಕಾಣಿಸಿಕೊಂಡಿದ್ದು ಇಲ್ವೇ ಇಲ್ಲ. ಇದರೊಟ್ಟಿಗೆ ಆಫ್ ಸ್ಕ್ರೀನ್ ನಲ್ಲೂ ಅದನ್ನ ಮೇಂಟೈನ್ ಮಾಡ್ತಿದ್ರು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.